ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತು ಹಿಂದೂ ಅಪ್ರಾಪ್ತ ವಯಸ್ಕತೆ ಮತ್ತು ಸಂರಕ್ಷಕತ್ವ ಅಧಿನಿಯಮ 1956 ಈ ಕಾಯ್ದೆ ಕುರಿತು ವಿಡಿಯೋ ಮಾಡ್ತಾ ಇದ್ದೇನೆ. ಈಗಾಗಲೇ ಗಾರ್ಡಿಯನ್ಶಿಪ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ ಮತ್ತು ಈ ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆ್ಯಕ್ಟ್ ಅಂತೇಳಿ ಈ ಕುರಿತಾಗಿ ನಾನು ವಿಡಿಯೋ ಮಾಡಿ ಅವುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿಕೊಟ್ಟಿದ್ದೇನೆ. ಈಗ ಅದರಲ್ಲಿ ಮುಖ್ಯವಾಗಿ ಹಿಂದೂ ಅಪ್ರಾಪ್ತ ಮಗು ಇದ್ದಾಗ ಆ ಮಗುವಿನ ಕುರಿತಾಗಿ ಯಾರು ಸಂರಕ್ಷಕತ್ವವನ್ನು ವಹಿಸಬಹುದು, ಯಾರಿಗೆ ಅದರ ಕುರಿತಾಗಿ ನೋಡಿಕೊಳ್ಳುವಂಥ ಅಂದರೆ ಗಾರ್ಡಿಯನ್ಶಿಪ್ ಹಕ್ಕನ್ನು ಯಾರು ಪಡಿಬೋದು ಮತ್ತು ಅವರ ಆ ಮಗುವಿನ ಕುರಿತಾಗಿ ಹಕ್ಕು ಬಾಧ್ಯತೆಗಳೇನು ಅನ್ನೋದನ್ನು ಈ ಒಂದು ಅಧಿನಿಯಮದಲ್ಲಿ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದಂತೆ ಈ ಏನು ಗಾರ್ಡಿಯನ್ಶಿಪ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ ಅಂತೇಳಿ ಸಂರಕ್ಷಕತ್ವ ಮತ್ತು ಸಂರಕ್ಷಿತ ಅಂದರೆ ಪ್ರತಿಪಾಲಿತ ಅಂತೇನು ಹೇಳ್ತೀವಿ, ಒಂದು ಮಗುವಿನ ಕುರಿತಾಗಿ ಇರುವಂಥ ಕಾಯ್ದೆ, ಆ ಮೂಲ ಕಾಯ್ದೆ ಬ್ರಿಟಿಷ್ ಕಾಲದಲ್ಲಿ ಆದಂಥದ್ದು. ಆ ಕಾಯ್ದೆಯ ಒಂದು ಮುಖ್ಯ ತತ್ವಗಳು ಏನಿದಾವೆ ಅವು ಇಲ್ಲಿಯೂ ಸಹಿತ ಅನ್ವಯಿಸ್ತಾವೆ ಅನ್ನೋದನ್ನು ಈ ಕಾಯ್ದೆ ಸ್ಪಷ್ಟವಾಗಿ ಹೇಳ್ತದೆ. ಮತ್ತು ನ್ಯಾಯಾಲಯದಲ್ಲಿ ದಾವೆ ಹೂಡಬೇಕಾದ್ರೆ ಈ ಒಂದು ಏನು ಹಿಂದೂ ಅಪ್ರಾಪ್ತ ವಯಸ್ಕತೆ ಮತ್ತು ಸಂರಕ್ಷಿತ ಅಧಿನಿಯಮದ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿದ್ರು ಸಹಿತ ಅದು ಮುಖ್ಯವಾಗಿ ಏನು GNWC ಅಂತ ನಾವು ಕರಿತೀವಿ, ಗಾರ್ಡಿಯನ್ಶಿಪ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ ಕಾಯ್ದೆ ಕೆಳಗೇ ಅದನ್ನು ಪರಿಗಣಿಸಬೇಕು ಅನ್ನೋದನ್ನು ಈ ಕಾಯ್ದೆಯೊಳಗೆ ಕೊಟ್ಟಿದ್ದಾರೆ. ಇದು ಮುಖ್ಯವಾಗಿ ಹಿಂದೂ ಆಗಿರುವಂಥ ಒಂದು ಅಪ್ರಾಪ್ತ ಮಗುವಿನ ಕುರಿತಾಗಿ ಸಂರಕ್ಷಣೆ ಒಂದು ಮಾಡುವಂತಹ ಏನು ಅವಕಾಶ ಯಾರಿಗೆ ಸಿಗ್ತದೆ ಅನ್ನೋದ್ರ ಕುರಿತಾಗಿ ಇಲ್ಲಿ ಹೇಳಲಾಗಿದೆ. ಈ ಒಂದು ಕಾಯ್ದೆಯ ಅಡಿಯಲ್ಲಿ ಏನು ಹಿಂದೂ ಅನ್ನೋ ಶಬ್ದದ ಕುರಿತಾಗಿ ನಾನು ವಿವರಣೆ ಕೊಡಕ್ಕೆ ಹೋಗೋದಿಲ್ಲ, ಅದನ್ನು ಪ್ರತ್ಯೇಕ ವಿಡಿಯೋ ಮಾಡಿ ತಿಳಿಸಿದ್ದೇನೆ. ನೇರವಾಗಿ ನಾನು ಇಲ್ಲಿ ಅಪ್ರಾಪ್ತ ವಯಸ್ಕ ಅಂತಂದರೆ ಯಾರು ಅಂತ ಹೇಳಿದ್ದಾರೆ, 18 ವರ್ಷ ವಯಸ್ಸು ಮೀರಿದಂಥ ವ್ಯಕ್ತಿ, 18 ವರ್ಷ ಪೂರ್ತಿ ಆಗಿರಬಾರ್ದು ಅಂತ ಏನು ಮಗುವಿದೆ ಅವನು ಅಪ್ರಾಪ್ತ ವಯಸ್ಕ ಅಂತ ತಿಳ್ಕೊಳ್ಬೇಕು. ಮುಂದೆ ಸಂರಕ್ಷಕ ಅಂದರೆ ಯಾರು, ಹಿಂದೂ ಏನು ಅಪ್ರಾಪ್ತ ಇರ್ತಾನೆ ಅವನಿಗೆ ಅಂದರೆ ಅಪ್ರಾಪ್ತನ ಕುರಿತಾಗಿ ಮತ್ತು ಅವನ ಆಸ್ತಿಯ ಕುರಿತಾಗಿ ಸ್ವತ್ತಿನ ಕುರಿತಾಗಿ ಯಾವ ರೀತಿ ಒಬ್ಬ ಸಂರಕ್ಷಕ ಆಗ್ಬೋದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಬ್ಬ ಸ್ವಾಭಾವಿಕ ಸಂರಕ್ಷಕನು ಅಂತ ಹೇಳ್ತಾರೆ. ಮೊದಲನೇದಾಗಿ ಸ್ವಾಭಾವಿಕ ಸಂರಕ್ಷಕರು ಯಾರು ಅನ್ನೋದನ್ನು ನಾವು ಮತ್ತೆ ಮುಂದೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಸೆಕ್ಷನ್ 6ರಲ್ಲಿ ತಿಳಿಸಿದಂಥ ಸ್ವಾಭಾವಿಕ ಸಂರಕ್ಷಕರು ಅಂತಂದರೆ ಇಲ್ಲಿ ಯಾರು ಕೊಡ್ತಾರೆ ಅಂದರೆ ಹುಡುಗ ಅಥವಾ ಅವಿವಾಹಿತ ಹುಡುಗಿಯ ಸಂದರ್ಭ ಇದ್ದರೆ, ಅಂದರೆ ಹುಡುಗ ಮತ್ತು ಮದುವೆಯಾಗದೇ ಇರುವಂಥ ಹುಡುಗಿ ಇದ್ದರೆ ಅಲ್ಲಿ ತಂದೆ ಮತ್ತು ಅವನ ತರುವಾಯ ತಾಯಿ, ಇವರು ಸ್ವಾಭಾವಿಕ ಸಂರಕ್ಷಕರು. ತಂದೆ ಮತ್ತು ತಂದೆ ನಂತರ ತಾಯಿ ಸ್ವಾಭಾವಿಕ ಸಂರಕ್ಷಕರಾಗಿರ್ತಾರೆ. ಮತ್ತು 5 ವರ್ಷ ಒಳಗಿನ ಮಗು ಇದ್ದರೆ ಅದು ತಾಯಿಯ ಅಭಿರಕ್ಷೆಯಲ್ಲಿ ಇರತಕ್ಕದ್ದು ಅಂತ ಹೇಳ್ತಾರೆ. ಅಂದರೆ ತಂದೆ ಮೊದಲು ಸಂರಕ್ಷಕ, ತಂದೆ ನಂತರ ತಾಯಿ ಸಂರಕ್ಷಕ ಅಂತೇಳಿ ಕನ್ಸಿಡರ್ ಆಗಿದ್ರೂ ಸಹಿತ 5 ವರ್ಷದವರೆಗೆ ಮಗುವಿನ ಒಂದು ಏನು ಅಭಿರಕ್ಷೆ, ಪಾಲನೆ, ಪೋಷಣೆ ಅದು ತಾಯಿಗೆ ಹಕ್ಕು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾಕಂದರೆ ಮಗುವಿನ ಒಂದು ಬೆಳವಣಿಗೆ ಆಗಬೇಕಾದ್ರೆ ಮೊದಲು ತಾಯಿಯ ಒಂದು ರಕ್ಷಣೆ ಬೇಕಾಗ್ತದೆ. ಹೀಗಾಗಿ ಇಲ್ಲಿ 5 ವರ್ಷದವರೆಗೆ ತಾಯಿಯ ಒಂದು ಲಾಲನೆ ಪಾಲನೆ, ತದನಂತರ ತಂದೆ ಅಂದರೆ ಆ ಮಗು ಪ್ರಾಪ್ತ ವಯಸ್ಕನಾಗುವವರೆಗೆ ಮಾತ್ರ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸೊ ಇದು ಒಟ್ಟಾರೆಯಾಗಿ ಅಪ್ರಾಪ್ತ ವಯಸ್ಕರ ಕುರಿತಾಗಿರೋದ್ರಿಂದ 18 ವರ್ಷ ಮೀರಿದ ವ್ಯಕ್ತಿಗೆ ಈ ಕಾಯ್ದೆಯ ಅವಶ್ಯಕತೆ ಬರೋದಿಲ್ಲ. ಅಲ್ಲಿ ಅವ ಪ್ರಾಪ್ತ ವಯಸ್ಕನಾಗಿರೋದ್ರಿಂದ ಸಂರಕ್ಷಕ ಅನ್ನೋ ಪ್ರಶ್ನೆ ಬರೋದಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಇನ್ನು ಈ ಒಂದು ಸ್ವಾಭಾವಿಕ ಸಂರಕ್ಷಕರೊಳಗೆ ತಂದೆ ಮತ್ತು ತಾಯಿಯನ್ನು ಹೊರತುಪಡಿಸಿ ಯಾರು ಬರ್ತಾರೆ ಅಂತಂದರೆ, ಅಕಸ್ಮಾತ್ ಆ ಮಗು ವಿವಾಹಿತ ತಂದೆ ತಾಯಿಗಳಿಗೆ ಹುಟ್ಟದೆ ಅವಿವಾಹಿತ ಮಹಿಳೆಗೆ ಆ ಮಗು ಹುಟ್ಟಿದರೆ ಅಂಥ ಸಂದರ್ಭದಲ್ಲಿ, ಅಂದರೆ ಕಾನೂನುಬದ್ಧವಾಗಿ ವಿವಾಹವಾಗದೆ ಮಗುವಿನ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಅವನಿಗೆ ಸಂರಕ್ಷಕರು ಯಾರಂದರೆ ಅವನ ತಾಯಿಯೇ ಆಗಿರ್ತಾಳೆ. ಮತ್ತು ಅವಳ ನಂತರ ಅವನ ಹುಟ್ಟಿಗೆ ಕಾರಣ ಆದಂಥ ಯಾವ ವ್ಯಕ್ತಿ ಇರ್ತಾನೆ ಆ ತಂದೆ ಅವನ ಸಂರಕ್ಷಕನಾಗ್ತಾನೆ. ಆದರೆ ಅವನಿಗೆ ಮೊದಲ ಹಕ್ಕು ಇಲ್ಲ. ಆದರೆ ಕಾನೂನುಬದ್ಧವಾಗಿ ವಿವಾಹಿತವಾದಂಥ ಸತಿಪತಿಗಳಿಗೆ ಹುಟ್ಟಿದಂಥ ಅಪ್ರಾಪ್ತ ಮಗು ಇದ್ದರೆ ಅವನ ತಂದೆ ಮೊದಲನೇ ಸ್ಥಾನದಲ್ಲಿ ಬರ್ತಾರೆ, ತಂದೆ ನಂತರ ತಾಯಿ ಬರ್ತಾರೆ. ಆದರೆ ಅಕಸ್ಮಾತ್ ಅದು ಇಲ್ಲಿಜಿಟಿಮೇಟ್ ಚೈಲ್ಡ್ ಅಂತೀವಿ, ಅನೈತಿಕ ಸಂಬಂಧದಿಂದ ಹುಟ್ಟಿದಂಥ ಮಗು ಇರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಅದು ತದ್ವಿರುದ್ಧ ಆಗ್ತದೆ. ಅವನ ತಾಯಿ ಮೊದಲೇ ಒಂದು ಹಕ್ಕು ಪಡಿತಾಳೆ, ತಾಯಿ ನಂತರ ತಂದೆಗೆ, ಅವನ ಹುಟ್ಟಿನ ಕಾರಣ ಆದಂಥ ತಂದೆಗೆ ಅಲ್ಲಿ ಒಂದು ಅಭಿರಕ್ಷೆಯ ಅಥವಾ ಸಂರಕ್ಷತೆಯ ಹಕ್ಕು ಬರ್ತದೆ ಅಂತ ತಿಳ್ಕೊಳ್ಬೇಕು. ಇನ್ನು ವಿವಾಹಿತವಾದಂಥ ಹುಡುಗಿ ಇದ್ದರೆ ಅವಳಿಗೆ ಸಂರಕ್ಷಕ ಯಾರಂದರೆ ಗಂಡ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಹಿತ ನಾವು ಗಮನಿಸಬೇಕಾದಂಥದ್ದು ಇಲ್ಲಿ ಅಪ್ರಾಪ್ತ ವಯಸ್ಕ ಅನ್ನೋದನ್ನು ತಿಳ್ಕೊಳ್ಬೇಕು. ಪ್ರಾಪ್ತ ವಯಸ್ಕರಾದರೆ ಈ ಅಂಶ ಅನ್ವಯಿಸಲ್ಲ. ಅಕಸ್ಮಾತ್ ಅಪ್ರಾಪ್ತ ವಯಸ್ಕರನ್ನು
ಒಬ್ಬ ಮದುವೆಯಾಗಿದ್ದಂದ್ರೆ ಅವಳ ಸಂರಕ್ಷಕ ಗಂಡ ಅಂತೇಳಿ. ಅಂದ್ರೆ ಇಲ್ಲಿ ಮತ್ತೆ ಕಾನೂನಿನ ಹಲವಾರು ಅಂಶಗಳು ಬರ್ತವೆ. ಯಾಕಂತಂದ್ರೆ ಅಪ್ರಾಪ್ತ ವಯಸ್ಕರನ್ನ ಮದುವೆ ಆಗುವುದು ಮತ್ತೆ ಬೇರೆ ಕಾನೂನಿಗೆ ಅಪರಾಧ ಅಂತ ಆಗ್ತದೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಥವಾ ಕೆಲವೊಂದು ಕುಟುಂಬ ಅಥವಾ ಕೆಲವೊಂದು ವರ್ಗ ಅಥವಾ ಕೆಲವೊಂದು ಜಾತಿ ಅಥವಾ ಕೆಲವೊಂದು ಸಮುದಾಯಗಳಲ್ಲಿ ಈ ರೀತಿ ಒಂದು ಸಂಪ್ರದಾಯ ಇದ್ರೆ, ಅಲ್ಲಿ ಅವರಿಗೆ ಅವಕಾಶ ಇದ್ರೆ, ಆ ರೀತಿ ಅಪ್ರಾಪ್ತ ವಯಸ್ಕರನ್ನ ಮದುವೆ ಹೋಗುವಂತ ಒಂದು ಪದ್ಧತಿ ಇದ್ರೆ ಅಲ್ಲಿ ಈ ಒಂದು ನಿಯಮ ಅನ್ವಯಿಸ್ತದೆ ಅಂತ ತಿಳ್ಕೊಳ್ಬೇಕು. ಸೊ ಇಲ್ಲಿ ಅಪ್ರಾಪ್ತ ವಿವಾಹಿತ ಹುಡುಗಿ ಇದ್ರೆ ಅವಳಿಗೆ ರಕ್ಷಕ ಯಾರಂತಂದ್ರೆ ತಂದೆ ತಾಯಿ ಬರೋದಿಲ್ಲ, ಅಲ್ಲಿ ಗಂಡ ಬರ್ತಾರೆ ಅಂತ ಹೇಳ್ತಾರೆ. ಇನ್ನು ಈ ರೀತಿ ನೈಸರ್ಗಿಕವಾದಂಥ ಅಂದ್ರೆ ಸ್ವಾಭಾವಿಕವಾದಂಥ ಸಂರಕ್ಷಕರು ಯಾರು ಆಗಿರ್ತಾರೆ, ತಂದೆ ತಾಯಿ ಅಥವಾ ಗಂಡ ಅಂತ ಏನು ಹೇಳಿದೆ, ಇವರು ಯಾವಾಗ ಅವರು ಆ ಹಕ್ಕನ್ನು ಕಳ್ಕೊಳ್ತಾರೆ ಅಂತಂದ್ರೆ ಅಕಸ್ಮಾತ್ ಅವರು ಹಿಂದೂ ಧರ್ಮವನ್ನ ತ್ಯಜಿಸಿ ಬೇರೆ ಧರ್ಮಕ್ಕೆ ಸೇರ್ಕೊಂಡ್ರೆ ಮತ್ತು ಅಕಸ್ಮಾತ್ ಆ ವ್ಯಕ್ತಿ ಸಂಸಾರವನ್ನ ತ್ಯಜಿಸಿ ಒಂದು ವಾನಪ್ರಸ್ಥ ಯತಿ ಅಥವಾ ಸನ್ಯಾಸ ಆಶ್ರಮವನ್ನು ಸೇರಿದರೆ ಅಥವಾ ಈ ಒಂದು ಪ್ರಾಪಂಚಿಕ ಏನು ಜೀವನ ಇದೆ ಅದನ್ನು ತ್ಯಜಿಸಿ ಅವನು ಕಣ್ಮರೆಯಾಗಿ ಹೋಗಿದ್ರೆ, ಈ ಥರ ವ್ಯಕ್ತಿ ತನ್ನ ಒಂದು ಜವಾಬ್ದಾರಿಯಿಂದ ನುಣುಚಿಕೊಂಡಂಥ ಕೆಲಸ ಮಾಡಿದರೆ ಅಲ್ಲಿ ಅವನಿಗೆ ಈ ಒಂದು ಸಂರಕ್ಷತೆಯ ಹಕ್ಕನ್ನು ಕಳ್ಕೊಳ್ತಾನೆ ಅನ್ನೋದನ್ನು ಈ ಕಾನೂನು ಹೇಳ್ತದೆ. ಇನ್ನು ಇದರೊಳಗೆ ತಂದೆ ಮತ್ತು ತಾಯಿ ಅಂತ ಏನು ಹೇಳಿದ್ದೀವಿ, ಅದರೊಳಗೆ ಮಲತಂದೆ ಮಲತಾಯಿ ಅವರು ಬರೋದಿಲ್ಲ. ಅಂದರೆ ನೇರವಾಗಿ ತಂದೆ ತಾಯಿ ಅಂದರೆ ಯಾರು ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿರ್ತಾರೆ ಅವರೇ ಆ ಮಗುವಿನ ತಂದೆ ತಾಯಿ ಅಂತ ತಿಳ್ಕೊಳ್ಬೇಕು. ಸೊ ಅಂಥ ಸಂದರ್ಭದಲ್ಲಿ ಜನ್ಮ ಕೊಟ್ಟ ತಂದೆ ಮತ್ತು ತಂದೆಯ ನಂತರ ಜನ್ಮ ಕೊಟ್ಟ ತಾಯಿ ಇವರು ಆ ಒಂದು ಮಗುವಿನ ಸಂರಕ್ಷಕರಾಗಿರ್ತಾರೆ, ನೈಸರ್ಗಿಕ ಸಂರಕ್ಷಕರಾಗಿರ್ತಾರೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಮತ್ತು ಈ ರೀತಿ ಸಂರಕ್ಷಕರು ಈಗಾಗಲೇ ಹೇಳಿದಂತೆ ಸ್ವಾಭಾವಿಕ ಸಂರಕ್ಷಕರು ಅಥವಾ ನೈಸರ್ಗಿಕ ಸಂರಕ್ಷಕರು, ಈಗಾಗಲೇ ಹೇಳಿದಂತೆ ತಂದೆ ತಾಯಿ ಗಂಡ ಈ ವ್ಯಕ್ತಿಗಳು ಬರ್ತಾರೆ. ಮತ್ತು ಅಪ್ರಾಪ್ತ ವಯಸ್ಕನ ತಂದೆ ಅಥವಾ ತಾಯಿ ತೀರಿ ಹೋಗುವಂಥ ಸಂದರ್ಭದಲ್ಲಿ ಅವರು ಸಾಯುವ ಮುಂಚೆ ಒಂದು ಮರಣ ಶಾಸನ ಮಾಡಿದರೆ ಅಂದರೆ ವಿಲ್ ಮಾಡಿದರೆ, ವಿಲ್ ಪ್ರಕಾರ ಯಾವ್ದಾದ್ರು ವ್ಯಕ್ತಿಯನ್ನು ಅವರು ಸಂರಕ್ಷಕರಂತೆ ನೇಮಿಸಿದರೆ ಸೊ ಆ ವ್ಯಕ್ತಿಗೆ ಸಹಜವಾಗಿ ಆ ಒಂದು ಸಂರಕ್ಷಕತ್ವದ ಹಕ್ಕು ಮಗುವಿನ ಕುರಿತಾಗಿ ಬರ್ತದೆ. ಅಂದರೆ ಆ ವಿಲ್ಲಿನಲ್ಲಿ ನಮೂದಿಸಿದ ವ್ಯಕ್ತಿ ಆ ಮಗುವಿನ ಸಂರಕ್ಷಕನಾಗುವಂಥದ್ದು ಅವಕಾಶ ಅವರಿಗೆ ಸಿಗ್ತದೆ. ಮತ್ತು ಅಕಸ್ಮಾತ್ ನ್ಯಾಯಾಲಯದಿಂದ ಒಬ್ಬ ವ್ಯಕ್ತಿಯನ್ನು ಸಂರಕ್ಷಕ ಅಂತೇಳಿ ನೇಮಿಸಿದರೆ, ಅಂದರೆ ಅದು ತಂದೆ ತಾಯಿ ಅಥವಾ ಇವರನ್ನು ಹೊರತುಪಡಿಸಿ ಬೇರೆ ಯಾರು ವ್ಯಕ್ತಿಗಳನ್ನು ಸಂರಕ್ಷಕರಂತೆ ನ್ಯಾಯಾಲಯ ನೇಮಿಸಿದರೆ ಅಂಥ ವ್ಯಕ್ತಿಗಳಿಗೂ ಸಹಿತ ಅಲ್ಲಿ ಸಂರಕ್ಷಕದ ಹಕ್ಕನ್ನು ಪಡಿತಾರೆ. ಸೊ ಅವರು ಆ ಮಗುವಿನ ಸಂರಕ್ಷಣೆ ಮಾಡಬೇಕಾಗ್ತದೆ. ಮತ್ತು ಇದಷ್ಟೇ ಅಲ್ಲ, ಯಾವುದೇ ಒಂದು ನಿಯಮದ ಅಡಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯದ ಯಾವುದೇ ಒಂದು ಕಾನೂನಿನ ಮೂಲಕ ನೇಮಕ ಆಗಿದ್ರೆ ಅಂಥ ವ್ಯಕ್ತಿಗೂ ಸಹಿತ ಅಲ್ಲಿ ಸಂರಕ್ಷಕತ್ವದ ಹಕ್ಕು ಸಿಗ್ತದೆ. ಇನ್ನು ಒಬ್ಬ ಮಗು ದತ್ತಕ ಪಡೆದಿದ್ರೆ ಆ ಮಗುವಿನ ದತ್ತಕದ ನಂತರ ಆ ದತ್ತಕ ಪಡೆದಂಥ ತಂದೆ ತಾಯಿಗಳು ಈ ರೀತಿ ಏನು ಈ ಕಾನೂನಿನೊಳಗೆ ಯಾವ ರೀತಿ ನೈಸರ್ಗಿಕ ಅಥವಾ ಸ್ವಾಭಾವಿಕ ಸಂರಕ್ಷಕರಾಗಿರ್ತಾರೆ, ಅದೇ ರೀತಿ ದತ್ತಕ ಪಡೆದ ನಂತರ ದತ್ತಕ ಪಡೆದ ತಂದೆ ಮತ್ತು ಅವನ ನಂತರ ದತ್ತಕ ತಾಯಿ ಆ ಮಗುವಿನ ಸಂರಕ್ಷಕರಾಗಿರ್ತಾರೆ. ಮತ್ತು ಈ ಸ್ವಾಭಾವಿಕ ಸಂರಕ್ಷಕರ ಅಧಿಕಾರಗಳೇನು ಅಂತಂದರೆ, ಅಂದರೆ ತಂದೆ ಇರ್ಬೋದು, ತಾಯಿ ಇರ್ಬೋದು ಅಥವಾ ಗಂಡ ಇರ್ಬೋದು, ಇವರ ಒಂದು ಅಧಿಕಾರಗಳೇನಂತಂದರೆ ಆ ಒಂದು ಮಗುವಿನ ಹಿತವನ್ನು ಕಾಪಾಡೋದು ಅವರ ಮುಖ್ಯ ಕೆಲಸ. ಅಂದರೆ ಅವನ ಒಂದು ಪ್ರಯೋಜನಕ್ಕಾಗಿ ಅಥವಾ ಅವನ ಸಂಪದದ ಪ್ರಾಪ್ತಿಗಾಗಿ, ಅಂದರೆ ಆಸ್ತಿಯನ್ನು ಗಳಿಸಲಿಕ್ಕೆ, ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಅದನ್ನು ರಕ್ಷಣೆ ಮಾಡಲಿಕ್ಕೆ ಅಥವಾ ಅದಕ್ಕೆ ಬೇಕಾದಂಥ ಅವಶ್ಯವಾದಂಥ ಮತ್ತು ಸೂಕ್ತವಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥ ಅಧಿಕಾರ ಈ ಸ್ವಾಭಾವಿಕ ಸಂರಕ್ಷಕರಿಗೆ ಬರ್ತದೆ. ಆದರೆ ಈ ಸಂರಕ್ಷಕರು ಮಗುವಿನ ರಕ್ಷಣೆ ಮಾಡೋದು ಮತ್ತು ಮಗುವಿನ ಆಸ್ತಿಯನ್ನು ಕಾಪಾಡಿಕೊಂಡು ಹೋಗೋದು, ಅದನ್ನು ಅಭಿವೃದ್ಧಿಪಡಿಸುವಂಥ ಹಕ್ಕದೇ ಹೊರತಾಗಿ ಅದನ್ನು ಕಳೆಯುವಂಥದ್ದು, ಅದನ್ನು ಗೌನ್ ಮಾಡುವಂಥದ್ದು, ಅದನ್ನು ಬೇರೆಯವರಿಗೆ ಮಾರಾಟ ಮಾಡೋದು, ವರ್ಗಾವಣೆ ಮಾಡೋದು ಈ ಅವಕಾಶ ಇಲ್ಲ. ಪ್ರಾಪ್ತ ಮಗುವಿನ ಆಸ್ತಿಯನ್ನು ಮಾರಾಟ ಮಾಡಬೇಕಾದ್ರೆ ಅಥವಾ ಅದರ ಮೇಲೆ ಸಾಲ ಪಡಿಬೇಕಾದ್ರೆ, ಆದರೆ ಅಡಮಾನ ಅಥವಾ ಬೇರೆ ಒಂದು ರೀತಿಯ ಕರಾರುಗಳನ್ನು ಆ ಮೂಲಕ ನೇಮಿಸಬೇಕಾದ್ರೆ ಅಲ್ಲಿ ನ್ಯಾಯಾಲಯದ ಒಂದು ಅನುಮತಿಯನ್ನು ಕಡ್ಡಾಯ ಪಡಿಬೇಕಾಗ್ತದೆ. ಈಗಾಗಲೇ ನಾನು ಅಪ್ರಾಪ್ತರ ಕಾನೂನುಗಳ ಕುರಿತಾಗಿ ವಿಡಿಯೋಗಳನ್ನು ಮಾಡಿ ತಿಳಿಸಿದ್ದೇನೆ. ಅದರೊಳಗೆ ಅಪ್ರಾಪ್ತರು ಸ್ವತಃ ಒಂದು ಯಾವುದಾದ್ರೂ ವ್ಯವಹಾರ ಮಾಡಿದರೆ ಸಾಮಾನ್ಯವಾಗಿ ಅಪ್ರಾಪ್ತರ ಕರಾರುಗಳು ಅಸಿಂಧುವಾಗಿರ್ತವೆ ಅನ್ನೋದನ್ನ ಈಗಾಗಲೇ ಹೇಳಿದ್ದೇನೆ. ಆದರೆ ಅದಕ್ಕೆ ಕೆಲವೊಂದು ಹೊರತುಪಡಿಸಿಗಳಿದಾವೆ. ಅಲ್ಲಿ ಅಪ್ರಾಪ್ತನ ಒಂದು ವೈಯಕ್ತಿಕ ಲಾಭ ಆಗಿದ್ರೆ, ಅಂದರೆ ಅವನ ಶಿಕ್ಷಣ ಅಥವಾ ಅವನ ಒಂದು ಬೆಳವಣಿಗೆಗೆ ಅದು ಅನುಕೂಲಕರ ಆಗಿದ್ರೆ ಅಲ್ಲಿ ಆ ಕರಾರನ್ನ ಅಷ್ಟರ ಮಟ್ಟಿಗೆ ಅದನ್ನು ಎತ್ತಿ ಹಿಡಿಯುವಂಥ ಸಾಧ್ಯತೆ ಇರ್ತದೆ. ಅಥವಾ ಅವನ ಆಸ್ತಿಗೆ ಅದು ಅನುಕೂಲ ಆಗಿದ್ರೆ, ಅಭಿವೃದ್ಧಿ ಆಗಿದ್ರೆ ಅಂಥ ಸಂದರ್ಭದಲ್ಲಿ ಆ ಒಂದು ಕರಾರನ್ನು ಎತ್ತಿ ಹಿಡಿಯಬಹುದು. ಅದಕ್ಕೆ
ಕಲಂ 33 ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂತದ ನಿರ್ದಿಷ್ಟ ಪರಿಹಾರ ಅಧಿನಿಯಮದ ಅಡಿಯಲ್ಲಿ ಕೆಲವೊಂದು ಕಂಡೀಷನ್ಸ್ ಅದಾವೆ. ಆ ಕಂಡೀಷನ್ ಅಡಿಯಲ್ಲಿ ಅಪ್ರಾಪ್ತನ ಕರಾರುಗಳನ್ನು ಸಹಿತ ಎತ್ತಿಡುವಂತ ಅವಕಾಶ ಇದೆ. ಅದನ್ನು ಬಿಟ್ಟರೆ ಸಾಮಾನ್ಯವಾಗಿ ಅಪ್ರಾಪ್ತರ ಕರಾರುಗಳು ಅವ್ರಿಗೆ ಯಾವುದೇ ಲಾಭ ಇಲ್ಲ ಮತ್ತು ಅವರಿಗೆ ಅನುಕೂಲ ಇಲ್ಲ ಅಂತ ಕರಾರುಗಳನ್ನು ಅಪ್ರಾಪ್ತ ಮಾಡಿದ್ರೆ ಅಲ್ಲಿ ಅದನ್ನ ನೇರವಾಗಿ ಕೋರ್ಟು ತಳ್ಳಿ ಹಾಕುವಂತ ಸಾಧ್ಯತೆ ಇರ್ತದೆ. ಆದರೆ ಇಲ್ಲಿ ಅಪ್ರಾಪ್ತರ ಕುರಿತಾಗಿ ಇಲ್ಲಿ ಹೇಳ್ತಾ ಇಲ್ಲ, ಅಪ್ರಾಪ್ತರ ಸಂರಕ್ಷಕರ ಕುರಿತಾಗಿ ನಾ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಸಂರಕ್ಷಕರಿಗೂ ಸಹಿತ ಏನು ಹೊಣೆಗಾರಿಕೆ ಅಂತಂದ್ರೆ ಅವರ ಆಸ್ತಿಗಳನ್ನ ಕಾಪಾಡೋದು, ಅದನ್ನ ಅಭಿವೃದ್ಧಿಪಡಿಸುವಂತ ಅವಕಾಶ ಇದ್ರೆ ಅದನ್ನು ಮಾಡೋದು ಹೊರತಾಗಿ ಅವರ ಆಸ್ತಿಗಳನ್ನ ವರ್ಗಾವಣೆ ಮಾಡುವಂತ ಅವಕಾಶ ಅವರಿಗಿಲ್ಲ. ಯಾವುದೇ ಅಡಮಾನ, ಪ್ರಭಾರ, ಮಾರಾಟ, ದಾನ, ವಿನಿಮಯ ಅಥವಾ ಯಾವುದೇ ರೀತಿ ವರ್ಗಾವಣೆ ಮಾಡೋ ಅವಕಾಶ ಇಲ್ಲ. ಆದರೆ ಇದಕ್ಕೂ ಮತ್ತೆ ಒಂದು ಹೊರತುಪಡಿಸಿಕೆ ಏನಂದ್ರೆ ಅಕಸ್ಮಾತ್ ಅಲ್ಲಿ ಅನಿವಾರ್ಯ ಇದ್ರೆ, ಅವಶ್ಯಕತೆ ಇದ್ರೆ ಅಂತ ಸಂದರ್ಭದಲ್ಲಿ ಅಂದ್ರೆ ಆಸ್ತಿಯನ್ನು ಹಾಗೆ ಇಡುವ ಬದಲಿ ಒಂದು 5 ವರ್ಷವರೆಗೆ ಬೇರೆಯವರಿಗೆ ಬಾಡಿಗೆಗಾಗಿ ಅಥವಾ ಗೇಣಿಗಾಗಿ ಕೊಡುವಂಥದನ್ನ ಕೊಡೋ ಅವಕಾಶ ಇದೆ. ಮತ್ತು ಅಕಸ್ಮಾತ್ ಪ್ರಾಪ್ತ ವಯಸ್ಕನ ಆದ ನಂತರ ಸಹಿತ ಅಂದ್ರೆ 18 ವರ್ಷ ಆದ ನಂತರ 1 ವರ್ಷದವರೆಗೂ ಸಹಿತ ಅದನ್ನ ಈ ರೀತಿ ಬೇರೆಯವರಿಗೆ ನೋಡ್ಕೊಳ್ಳಕ್ಕೆ ಅಥವಾ ಬಾಡಿಗೆಗಾಗಿ ಅವರು ಕೊಡುವಂತ ಅವಕಾಶ ಇದೆ. ಆದ್ರೆ ಆ ಒಂದು ಅಂದ್ರೆ 19 ವರ್ಷ ಅವಧಿ ಮೀರಿ ಅವ್ರಿಗೆ ಮುಂದಕ್ಕೆ ಕೊಡಕ್ ಬರೋದಿಲ್ಲ ಈ ಸಂರಕ್ಷಕರಿಗೆ ಅನ್ನೋದನ್ನ ಇಲ್ಲಿ ಕಾನೂನು ಸ್ಪಷ್ಟವಾಗಿ ಹೇಳಿದೆ. ಸೊ ಈ ರೀತಿ ಇಲ್ಲಿ ಒಂದು ನಿರ್ದಿಷ್ಟ ಚೌಕಟ್ಟಿಗೊಳಪಟ್ಟು ಒಂದು ವರ್ಗಾವಣೆ ಮಾಡಬಹುದು. ಅದು ಕೋರ್ಟಿನ ಪರ್ಮಿಷನ್ ತಗೊಳ್ಬೇಕಾಗ್ತೈತಿ. ಇಲ್ಲಿ ಕೋರ್ಟು ಅಕಸ್ಮಾತ್ ಆ ಒಂದು ಅಪ್ರಾಪ್ತರ ಆಸ್ತಿಯನ್ನ ಮಾರಾಟ ಮಾಡೋದಾಗ್ಲಿ, ಅಡಮಾನ ಮಾಡೋದಾಗ್ಲಿ ಅಥವಾ ಯಾವುದೇ ರೀತಿ ವರ್ಗಾವಣೆ ಮಾಡೋದಾಗ್ಲಿ ಅನುಮತಿ ಕೊಡ್ಬೇಕಂದ್ರೆ ಅಲ್ಲಿ ಅದರಿಂದ ಅಪ್ರಾಪ್ತನಿಗೆ ಅನುಕೂಲ ಆಗಿರ್ಬೇಕು ಅಥವಾ ಅವನ ಸ್ವತ್ತು ಅಭಿವೃದ್ಧಿ ಆಗುವಂತದಿರ್ಬೇಕು. ಅಂದ್ರೆ ಈಗ ಒಂದು ಲಾಭದಾಯಕವಲ್ಲದ ಒಂದು ಜಮೀನನ್ನ ಅಂದ್ರೆ ಒಂದು ಪಡ ಬಿದ್ದಂತ ಜಮೀನು ಇರ್ಬೋದು ಅಥವಾ ಗುಡ್ಡಗಾಡ ಪ್ರದೇಶದ ಒಂದು ಜಮೀನನ್ನ ಮಾರಾಟ ಮಾಡಿ ಒಂದು ಫಲವತ್ತಾದ ಜಮೀನನ್ನ ಖರೀದಿ ಮಾಡಲಿಕ್ಕೆ ಅಥವಾ ಒಂದು ಜಮೀನನ್ನ ಮಾರಿ ಅವನಿಗೆ ಒಂದು ಮನೆಯನ್ನ ಕಟ್ಟಲಿಕ್ಕೆ, ಈ ರೀತಿ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ಒಂದು ಅವನಿಗೆ ಅನುಕೂಲ ಮಾಡಿಕೊಡುವಂತ ಉದ್ದೇಶ ಇಟ್ಕೊಂಡು ಅಲ್ಲಿ ಆಸ್ತಿಯನ್ನ ವರ್ಗಾವಣೆ ಮಾಡೋದಾಗ್ಲಿ ಅಥವಾ ಅವನ ಶಿಕ್ಷಣಕ್ಕಾಗಿ ಅವನಿಗೆ ಬೇರೆ ಯಾವುದೋ ಸೋರ್ಸ್ ಇಲ್ಲ ಅಂತ ಸಂದರ್ಭದಲ್ಲಿ ಒಂದು ಆಸ್ತಿಯನ್ನು ಮಾರಾಟ ಮಾಡಿ ಅವನಿಗೆ ಉನ್ನತ ಶಿಕ್ಷಣ ಕೊಡಿಸುವಂಥದ್ದು, ಈ ರೀತಿ ಸಂದರ್ಭಗಳು ಇದ್ದಾಗ ಅಲ್ಲಿ ನ್ಯಾಯಾಲಯ ಅದನ್ನ ಪರಿಗಣಿಸಿ ಅದು ಒಂದು ಲಾಭದಾಯಕ ಆಗಿರ್ಬೇಕು ಮತ್ತು ಅವನಿಗೆ ಅನಿವಾರ್ಯ ಆಗಿರ್ಬೇಕು, ಅವಶ್ಯಕತೆ ಇರಬೇಕು. ಅಂತ ಸಂದರ್ಭದಲ್ಲಿ ಆ ನ್ಯಾಯಾಲಯ ಅನುಮತಿ ಕೊಡೋ ಸಾಧ್ಯತೆ ಇರ್ತದೆ. ಅವಾಗ ಆ ನ್ಯಾಯಾಲಯದ ಅನುಮತಿ ಪಡೆದು ಆಸ್ತಿಯನ್ನು ವರ್ಗಾವಣೆ ಮಾಡಬಹುದು ಹೊರತಾಗಿ ಹಾಗೆ ನೇರವಾಗಿ ಯಾರಾದರೂ ಸಂರಕ್ಷಕರು ಅಪ್ರಾಪ್ತರ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ರೆ ಅದನ್ನ ಚಾಲೆಂಜ್ ಮಾಡಬಹುದು, ಅದನ್ನ ತಳ್ಳಿ ಹಾಕಬಹುದು ಅನ್ನೋದನ್ನ ನಾವು ಗಮನಿಸಬೇಕು. ಇಲ್ಲಿ ಒಟ್ಟಾರೆಯಾಗಿ ಈ ರೀತಿ ಅನುಮತಿಯನ್ನ ಪಡೆಯುವಂತದ್ದು ಅಪ್ರಾಪ್ತರ ಕುರಿತಾಗಿ ಏನಾದರೂ ಪ್ರಕರಣ ಇದ್ರೆ ಅಂದ್ರೆ ಯಾರು ಸಂರಕ್ಷಕರನ್ನು ಪ್ರಶ್ನೆ ಬಂದ್ರೆ ಅಥವಾ ಸಂರಕ್ಷಣೆ ಮಾಡಬೇಕಾದ ಸಂದರ್ಭದಲ್ಲಿ ಅಪ್ರಾಪ್ತನ ಕುರಿತಾಗಿ ಅಥವಾ ಅವನ ಸ್ವತ್ತಿನ ಕುರಿತಾಗಿ ಏನಾದರೂ ವ್ಯವಹಾರ ಮಾಡಬೇಕಾಗಿದ್ರೆ ಅಥವಾ ಏನಾದರೂ ಸಂರಕ್ಷಣೆ ಕುರಿತಾಗಿ ಪಾಲನೆ ಪೋಷಣೆ ಕುರಿತಾಗಿ ತಗಾದೆ ಇದ್ರೆ, ಸಮಸ್ಯೆ ಇದ್ರೆ ಅಂತ ಎಲ್ಲ ಪ್ರಕರಣಗಳನ್ನ ಈಗಾಗಲೇ ನಾನು ಹೇಳಿದಂತೆ ಏನು ಇಂಗ್ಲಿಷ್ ಕಾನೂನದೇ ಗಾರ್ಡಿಯನ್ಶಿಪ್ ಅಂಡ್ ವಾರ್ಡ್ಸ್ ಆಕ್ಟ್ ಅಂತೇಳಿ ಸಂರಕ್ಷಕರ ಮತ್ತು ಪ್ರತಿಪಾಲಿತರ ಅಧಿನಿಯಮ 1890 ಆ ಕಾಯ್ದೆಯೊಳಗೆ GNWC ಅಂತ ಪ್ರಕರಣವನ್ನು ದಾಖಲಿಸಬೇಕಾಗ್ತದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಮರಣ ಶಾಸನದ ಮೂಲಕ ಒಬ್ಬ ಅಪ್ರಾಪ್ತನ ಕುರಿತಾಗಿ ಏನು ತಂದೆ ಅಥವಾ ತಾಯಿ ಬೇರೆ ಒಬ್ಬ ವ್ಯಕ್ತಿಯನ್ನ ತಾವು ಸೂಚಿಸಿದಂತ ವ್ಯಕ್ತಿಯನ್ನ ಸಂರಕ್ಷಕ ಅಂತ ನೇಮಿಸುವಂತ ಅಧಿಕಾರ ಏನದೆ ಅದನ್ನ ತಂದೆಯೇ ಮಾಡಿದಂತಂದ್ರೆ ಅಕಸ್ಮಾತ್ ತಂದೆ ತೀರಿ ಹೋದ ನಂತರ ಅದು ಜಾರಿಗೆ ಬರ್ತಕ್ಕದ್ದು. ಆದರೆ ಅಲ್ಲಿ ಅಕಸ್ಮಾತ್ ಅವನ ತಾಯಿ ಇದ್ಲಂದ್ರೆ ಸ್ವಾಭಾವಿಕ ಸಂರಕ್ಷಕ ತಾಯಿ ಇರೋದ್ರಿಂದ ಆ ತಂದೆ ಮಾಡಿದಂತ ವಿಲ್ಲು ಊರ್ಜಿತವಾಗುವುದಿಲ್ಲ. ಆದರೆ ಅಕಸ್ಮಾತ್ ಆ ತಂದೆ ಮಾಡಿದಂತ ವಿಲ್ನೊಳಗೆ ಯಾವುದೋ ಒಬ್ಬ ಸಂಬಂಧಿಕರ ಹೆಸರನ್ನು ನಮೂದಿಸಿ ಈ ವ್ಯಕ್ತಿ ನನ್ನ ನಂತರ ಮಗುನ ನೋಡ್ಕೋಬೇಕಂತ ಬರೆದಿಟ್ಟಿದ್ದ, ತದನಂತರ ಅವನ ಹೆಂಡತಿ ಅಂದ್ರೆ ಏನು ಮಗುವಿನ ತಾಯಿನೂ ಯಾವುದೇ ಬೇರೆ ವಿಲ್ ಮಾಡದೆ ತಾನೇ ಹಾಗೆ ಸತ್ತು ಹೋದ್ರೆ ಅಂತ ಸಂದರ್ಭದಲ್ಲಿ ಆ ತಂದೆ ಮಾಡಿದಂತ ವಿಲ್ಲು ಜಾರಿಗೆ ಬರ್ತದೆ. ಅಂದ್ರೆ ತಂದೆನೂ ಇಲ್ಲ ತಾಯಿನೂ ಇಲ್ಲ, ಹೀಗಾಗಿ ತಂದೆ ಮಾಡಿದಂತ ವಿಲ್ಲಿನ ಪ್ರಕಾರ ಆ ಯಾವ ವ್ಯಕ್ತಿ ಹೆಸರು ನಮೂದು ಮಾಡಿರ್ತಾರೆ ತಂದೆ, ಆ ವ್ಯಕ್ತಿ ಆ ಮಗುವಿನ ಒಬ್ಬ ಸ್ವಾಭಾವಿಕ ಸಂರಕ್ಷಕರಾಗಿ ಯಾವ ರೀತಿ ತಂದೆ ತಾಯಿ ಇರ್ತಾರೆ ಅದೇ ತರ ಅವರು ಸಂರಕ್ಷಣೆ ಹಕ್ಕನ್ನ ಪಡಿತಾರೆ. ಮತ್ತು ಅಕಸ್ಮಾತ್ ತಾಯಿ ಒಂದು ಬೇರೆ ವಿಲ್ ಮಾಡಿದ್ರೆ ಅದರೊಳಗೆ ಬೇರೆ ವ್ಯಕ್ತಿ ಹೆಸರು ನಮೂದು ಮಾಡಿದ್ರೆ ಆ ತಾಯಿ ವಿಲ್ ಕೊನೆಯದಾಗ್ತದೆ. ಅಂದ್ಮೇಲೆ ಸಹಜವಾಗಿ ತಾಯಿ ನಮೂದಿಸಿದಂತ ವ್ಯಕ್ತಿ ಅಲ್ಲಿ ಸಂರಕ್ಷಕರಾಗ್ತಾರೆ. ಸೊ ಈ ರೀತಿ ಒಂದು ಇಲ್ಲಿ ವ್ಯತ್ಯಾಸ ಕಂಡು ಬರ್ತದೆ. ಇನ್ನು ಇದೇ ರೀತಿ ಕಾನೂನು ಸಮ್ಮತವಲ್ಲದ ಮಗು ಇದ್ರೆ ಅಲ್ಲಿ ತಾಯಿಗೆ ಮೊದಲ ಪ್ರಾಶಸ್ತ್ಯ ಇರ್ತೈತೆ. ಅಲ್ಲಿ ಸಹಜವಾಗಿ ಆ ತಾಯಿ ಮಾಡಿದಂತ ವಿಲ್ ಪ್ರಕಾರ ಯಾರು ಸಂರಕ್ಷಕರಂತ ನಮೂದಿಸಿರ್ತಾರೆ ಆ ವ್ಯಕ್ತಿ ಸಂರಕ್ಷಕರಾಗಿ ಆ ಹಕ್ಕನ್ನು ಪಡಿತಾರೆ. ಮತ್ತು ಅಕಸ್ಮಾತ್ ಅವಳು ತೀರಿ ಹೋದ ನಂತರ ಅವಳ ಏನು ಆ ಮಗುವಿನ ಹುಟ್ಟಿಗೆ ಕಾರಣದಂತ ತಂದೆ ಇರ್ತಾನೆ, ಅಂದ್ರೆ ವಿವಾಹವಾಗದೆ ಆ ಮಗು ಜನಿಸಿದ ಕಾರಣಕ್ಕಾಗಿ ಆ ತಂದೆ ಏನಿರ್ತಾನೆ ಅವನಿಗೆ ಹಕ್ಕು ಬರ್ತದೆ. ಅವನು ಸಹಿತ ಅಲ್ಲಿ ಆ ರೀತಿ ಒಂದು
ನಿರ್ದೇಶನವನ್ನ ಮಾಡಬಹುದು. ಮತ್ತು ಇನ್ನೊಂದು ಸಂದರ್ಭದಲ್ಲಿ ಏನು ಗಂಡ ತೀರ್ಕೊಂಡು ಹೋಗಿದ್ದಾನೆ, ಹೆಂಡತಿ ವಿಧವೆಯಾಗಿದ್ದಾಳೆ, ಆಕೆ ಇರುವಂತಹ ಮಗುವಿನ ಕುರಿತಾಗಿ ಒಂದು ವಿಲ್ ಮಾಡಿ ಒಬ್ಬ ವ್ಯಕ್ತಿ ಹೆಸರನ್ನು ನಮೂದು ಮಾಡಿ ಇಂಥ ವ್ಯಕ್ತಿ ನನ್ನ ಮಗುವನ್ನ ನನ್ನ ನಂತರ ನೋಡ್ಕೋಬೇಕು ಅಂತೇಳಿ ವಿಲ್ ಮಾಡುವಂಥ ಅವಕಾಶ ಅವಳಿಗಿದೆ. ಅದೇ ಪ್ರಕಾರ ಅಕಸ್ಮಾತ್ ತಂದೆ ಇದ್ದಾನೆ, ಜೀವಂತ ಇದ್ದಾನೆ, ಆದರೆ ಅವನು ಈಗಾಗಲೇ ಹೇಳಿದಂತೆ ಸನ್ಯಾಸವನ್ನು ಕೈಗೊಂಡು ಅಥವಾ ಹಿಂದೂ ಧರ್ಮದಿಂದ ತ್ಯಜಿಸಿ ಹೋಗೋದಂಥ ವ್ಯಕ್ತಿ ಇದ್ದಾರೆ ಅಂದರೆ ಅಂಥ ಸಂದರ್ಭದಲ್ಲಿ ಅವನು ಮಗುವಿನ ಸಂರಕ್ಷಣೆ ಹಕ್ಕನ್ನು ಕಳ್ಕೊಳ್ತಾನೆ. ಅವಾಗೂ ಸಹಿತ ಆ ತಾಯಿಗೆ ತನ್ನ ಮಗುವಿನ ಕುರಿತಾಗಿ ಒಬ್ಬ ಸಂರಕ್ಷಕರನ್ನ ನೇಮಿಸುವಂಥ ಅಧಿಕಾರ, ವಿಲ್ ಮೂಲಕ ಒಬ್ಬ ವ್ಯಕ್ತಿ ಹೆಸರನ್ನು ನಮೂದಿಸುವಂಥ ಅಧಿಕಾರ ಅವಳಿಗೆ ಸಿಗ್ತದೆ. ಈ ರೀತಿ ಒಟ್ಟಾರೆಯಾಗಿ ತಂದೆಯಿಂದ ಅಥವಾ ತಾಯಿಯಿಂದ ನೇಮಕ ಮಾಡಲ್ಪಟ್ಟಂಥ ಸಂರಕ್ಷಕ ಒಮ್ಮೆ ಅವನ ಕಾನೂನುಬದ್ಧವಾಗಿ ನೇಮಕ ಆಗಿತ್ತಂತಂದ್ರೆ ಸಹಜವಾಗಿ ಅವನಿಗೆ ಆ ಒಂದು ಮಗುವಿನ ಕುರಿತಾಗಿ ಸ್ವಾಭಾವಿಕ ಸಂರಕ್ಷಕನಿಗಿರುವಂಥ ಎಲ್ಲ ಹಕ್ಕುಗಳು ಸಿಗ್ತವೆ ಮತ್ತು ಆ ರೀತಿ ಕರ್ತವ್ಯಗಳು ಅವನಿಗೆ ಬರ್ತವೆ. ಆ ಮಗುವಿನ ನೋಡ್ಕೊಳ್ಳುವಂಥ ಹೊಣೆಗಾರಿಕೆ ಮತ್ತು ಹಕ್ಕು ಅವನಿಗೆ ಸಿಗ್ತದೆ. ಮತ್ತು ಇಲ್ಲಿ ಮಗು ಪ್ರಾಪ್ತ ವಯಸ್ಕನಾದ ನಂತರ ಆ ಒಬ್ಬ ಸಂರಕ್ಷಕನ ಹಕ್ಕುಗಳು ಹೊಣೆಗಾರಿಕೆಗಳು ಕೊನೆಗೊಳ್ತವೆ. ಮತ್ತು ಅಕಸ್ಮಾತ್ ಅಪ್ರಾಪ್ತ ವಯಸ್ಕ ಹುಡುಗಿ ಇದ್ದ ಅಂದ್ರೆ ಅವಳ ವಿವಾಹದ ನಂತರ ಮುಕ್ತಾಯವಾಗತಕ್ಕದ್ದು ಅಂದ್ರೆ ಅವಳು ಪ್ರಾಪ್ತ ವಯಸ್ಕಳು ಆಗಿಲ್ಲ, ಮತ್ತೆ ಅಪ್ರಾಪ್ತಳಿದ್ದಾಗ ವಿವಾಹ ಆಗಿದ್ರೆ ವಿವಾಹವಾದ ನಂತರವೂ ಸಹಿತ ಅವಳ ಗಂಡನ ಒಂದು ಸಂರಕ್ಷಕತ್ವದ ಹಕ್ಕು ಸಿಗೋದ ಕಾರಣಕ್ಕಾಗಿ ಅಲ್ಲಿ ಯಾರೇ ವ್ಯಕ್ತಿ ಸಂರಕ್ಷಕರಿದ್ರು ಅವರ ಹಕ್ಕು ಕೊನೆಗೊಳ್ತದೆ ಅಂತೇಳಿ ಕಾನೂನು ಹೇಳ್ತದೆ. ಮತ್ತು ಈ ಅಪ್ರಾಪ್ತರ ಕುರಿತಾಗಿ ಬೇರೆ ಯಾವ ವ್ಯಕ್ತಿ ಸಂರಕ್ಷಕನಾಗಬೇಕಂತಿರ್ತಾರೆ ಅವರು ವಿಲ್ ಮೂಲಕ ಆಗಿರ್ಬೋದು, ನ್ಯಾಯಾಲಯದ ಮೂಲಕ ಆಗಿರ್ಬೋದು, ಅಥವಾ ಮತ್ತೆ ಯಾವುದೇ ರೀತಿಯಲ್ಲಿ ಅಥವಾ ಸ್ವಾಭಾವಿಕ ಸಂರಕ್ಷಕ ಆಗಿ ಅಪ್ರಾಪ್ತ ತಂದೆ ತಾಯಿನೇ ಇದ್ರು ಸಹಿತ ಅಂದ್ರೆ ಮೈನರ್ಸ್ಗೆ ಹುಟ್ಟಿದಂಥ ಮಗು ಇದ್ರು ಸಹಿತ ಅಂತಲ್ಲಿ ಅಪ್ರಾಪ್ತ ವಯಸ್ಕರಿದ್ದಾರೆ ಅವರಿಗೆ ಸ್ವಾಭಾವಿಕ ಸಂರಕ್ಷಕತ್ವ ಹಕ್ಕು ಇರುವುದಿಲ್ಲ. ಯಾಕಂದ್ರೆ ಒಬ್ಬ ಸಂರಕ್ಷಕ ಅಂತಂದ್ರೆ ಅವನು ಪ್ರಾಪ್ತ ವಯಸ್ಕನಾಗಿರ್ಬೇಕಂತೇಳಿ ಕಾನೂನು ಸ್ಪಷ್ಟವಾಗಿ ಹೇಳ್ತದೆ. ಹೀಗಾಗಿ ಯಾವುದೇ ಅಪ್ರಾಪ್ತ ವಯಸ್ಕ ವ್ಯಕ್ತಿ ಸಂರಕ್ಷಕನಾಗುವಂಥ ಅಧಿಕಾರ ಅವಕಾಶ ಈ ಕಾನೂನಿನೊಳಗೆ ಇಲ್ಲ ಅನ್ನೋದನ್ನ ನಾವು ಗಮನಿಸತಕ್ಕದ್ದು. ಇನ್ನು ಒಂದು ಕುಟುಂಬ ಜಂಟಿ ಕುಟುಂಬ ಆಗಿತ್ತಂದ್ರೆ ಅಂತ ಸಂದರ್ಭದಲ್ಲಿ ಆ ಮಗುವಿನ ಒಂದು ಅವ್ಯಕ್ತ ಹಿತಾಸಕ್ತಿ ಅಂದ್ರೆ ಜಾಯಿಂಟ್ ಇಂಟ್ರೆಸ್ಟ್ ಏನಿರ್ತದೆ, ಅನ್ಡಿವೈಡೆಡ್ ಶೇರ್ ಇರ್ತದೆ, ಅದಕ್ಕಾಗಿ ಯಾವುದೇ ಸಂರಕ್ಷಕನನ್ನ ನೇಮಿಸುವಂತ ಅವಕಾಶ ಬರುವುದಿಲ್ಲ, ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಜಂಟಿ ಕುಟುಂಬದಲ್ಲಿ ಕರ್ತ ಅಂತಿರ್ತಾನೆ, ಮ್ಯಾನೇಜರ್ ಅಂತಿರ್ತಾನೆ, ಆ ವ್ಯಕ್ತಿ ಆ ಒಂದು ಕುಟುಂಬದ ಎಲ್ಲ ಹೊಣೆಗಾರಿಕೆಯನ್ನು ಹೊತ್ತಿರ್ತಾನೆ. ಹೀಗಾಗಿ ಜಂಟಿ ಕುಟುಂಬ ಇದ್ರೆ ಅಲ್ಲಿ ಸಂರಕ್ಷಕರನ್ನ ನೇಮಿಸುವಂತ ಅದು ಅವಶ್ಯಕತೆ ಬರುವುದಿಲ್ಲ. ಜಂಟಿ ಕುಟುಂಬದಲ್ಲಿ ಯಾರು ಹಿರಿಯರಿರ್ತಾರೆ ಅವರು ಆ ಮಗುವಿನ ಸಂರಕ್ಷಣೆಯನ್ನು ಸಹಜವಾಗಿ ಮಾಡಿಕೊಳ್ಳೋ ಕಾರಣಕ್ಕಾಗಿ ಇಲ್ಲಿ ಆ ಅವಶ್ಯಕತೆ ಇರಲ್ಲ. ಆದ್ರೂ ಸಹಿತ ಇಂಥ ಸಂದರ್ಭದಲ್ಲಿ ಸಹಿತ ಅಲ್ಲಿ ಜಂಟಿ ಕುಟುಂಬದ ಸದಸ್ಯರು ಆ ಮಗುವಿನ ನೋಡ್ತಾ ಇಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಮನವಿ ಸಲ್ಲಿಸಿ ಸೂಕ್ತ ವ್ಯಕ್ತಿಯನ್ನ ಸಂರಕ್ಷಕರನ್ನಾಗಿ ನೇಮಿಸುವಂತ ಅವಕಾಶನೂ ಈ ಕಾನೂನಿನೊಳಗದೆ. ಒಟ್ಟಾರೆಯಾಗಿ ಇಲ್ಲಿ ಅಪ್ರಾಪ್ತರ ಹಿತಾಸಕ್ತಿಯನ್ನ ಕಾಪಾಡುವುದು ನ್ಯಾಯಾಲಯದ ಒಂದು ಹೊಣೆಗಾರಿಕೆ ಆಗಿರ್ತದೆ. ಹೀಗಾಗಿ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಾನು ಸಂರಕ್ಷಕನಾಗಬೇಕಂತೇಳಿ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಮಗುವಿನ ಸಂರಕ್ಷಕನಾಗಿ ನೇಮಿಸುವುದು ಸೂಕ್ತವೋ ಅಲ್ಲವೋ ಅನ್ನೋದನ್ನ ನ್ಯಾಯಾಲಯ ತೀರ್ಮಾನಿಸಬೇಕಾದ್ರೆ ಒಟ್ಟಾರೆಯಾಗಿ ಮಗುವಿನ ಒಂದು ಕಲ್ಯಾಣ, ಏಳಿಗೆ, ಅದರ ಒಂದು ಏನು ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ನ್ಯಾಯಾಲಯ ಆದೇಶ ಮಾಡಬೇಕಾಗ್ತದೆ ಅನ್ನೋದನ್ನ ಇಲ್ಲಿ ಕಾನೂನು ಸ್ಪಷ್ಟವಾಗಿ ಕೊಟ್ಟಿದೆ. ಈ ರೀತಿ ಒಟ್ಟಾರೆಯಾಗಿ ಅಪ್ರಾಪ್ತರ ಕುರಿತಾಗಿ ಸಂರಕ್ಷಕರ ಏನು ಹಕ್ಕು ಬಾಧ್ಯತೆಗಳಾದವೆ ಮತ್ತು ಯಾರು ಸಂರಕ್ಷಕರಾಗಬಹುದು, ಯಾರು ಸ್ವಾಭಾವಿಕ ಸಂರಕ್ಷಕರ ಅನ್ನೋದನ್ನ ಈ ಕಾನೂನಿನೊಳಗೆ ಕೊಟ್ಟಿದ್ದಾರೆ. ಇದಿಷ್ಟು ಇಂದು ಮಗುವಿನ ಸಂರಕ್ಷಕರನ್ನ ಯಾರು ನೇಮಿಸಬೇಕು ಅನ್ನೋದ್ರ ಕುರಿತಾಗಿ ಇರುವಂತಹ ಕಾನೂನು ಮಾಹಿತಿ. ಧನ್ಯವಾದಗಳು.